ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಮಂಗಳನ ಉಗ್ರಶಕ್ತಿಯಿಂದ ಆಳಲ್ಪಡುವ ಮೇಷ, ಇಂದು ನೀವು ಹೊಸ ಆರಂಭಗಳನ್ನು ಪ್ರಚೋದಿಸುವ ಪ್ರವರ್ತಕ ಮನೋಭಾವವನ್ನು ತೋರಿಸುತ್ತೀರಿ. ನಿಮ್ಮ ಅಗ್ನಿಚಿಹ್ನೆಯ ದೃಢ ಸಂಕಲ್ಪ ಮತ್ತು ಧೈರ್ಯವು ಸವಾಲುಗಳನ್ನು ಜಯಗಳಿಸುವ ಶಕ್ತಿಯನ್ನು ನೀಡುತ್ತದೆ. ಭವಿಷ್ಯದ ಯೋಜನೆಗಳ ಬಗ್ಗೆ ಪ್ರಾಮಾಣಿಕ ಚರ್ಚೆಗಳು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ವೃತ್ತಿಪರ ವಲಯಗಳಲ್ಲಿ ಹೊಸ ಪರಿಚಯಗಳು ಉಂಟಾಗಬಹುದು. ನಿಮ್ಮ ನೇರ ಸಂವಹನ ಶೈಲಿ ಸತ್ಯಾಸತ್ಯತೆಯನ್ನು ಮೆಚ್ಚುವವರನ್ನು ಆಕರ್ಷಿಸುತ್ತದೆ. ಮಂಗಳವಾರದ ಮಂಗಳ ಶಕ್ತಿ ನಿಮ್ಮ ನೈಸರ್ಗಿಕ ದೃಢತೆಯನ್ನು ಹೆಚ್ಚಿಸುತ್ತದೆ. ಈಗ ನೀವು ತಪ್ಪಿಸುತ್ತಿದ್ದ ವೈಯಕ್ತಿಕ ವಿಷಯಗಳನ್ನು ಎದುರಿಸಲು ಸಿದ್ಧರಾಗಿರಿ. ಜನವರಿ ಅಂತ್ಯದ ಕ್ಷೀಣಿಸುವ ಚಂದ್ರನ ಪ್ರಭಾವ ಹಳೆಯ ಮಾದರಿಗಳನ್ನು ಬಿಡುಗಡೆ ಮಾಡಲು ಪ್ರೋತ್ಸಾಹಿಸುತ್ತದೆ. ತಂಡದ ಸಹಯೋಗಿ ಯೋಜನೆಗಳು ನಿಮ್ಮ ನಾಯಕತ್ವಕ್ಕೆ ಅವಕಾಶ ನೀಡುತ್ತವೆ. ಗುಂಪು ಸೆಟ್ಟಿಂಗುಗಳಲ್ಲಿ ನಿಮ್ಮ ಪ್ರೇರಣಾ ಶಕ್ತಿ ಹೊಳೆಯುತ್ತದೆ. ಪ್ರಮುಖ ಪಾಲುದಾರರನ್ನು ಒಳಗೊಳ್ಳಿಸಿ ಮತ್ತು ಏಕಾಂಗಿ ನಿರ್ಧಾರಗಳನ್ನು ತಡೆಗಟ್ಟಿ. ದೈಹಿಕ ಸಹನ ಶಕ್ತಿ ಸ್ವಲ್ಪ ಕಡಿಮೆಯಾಗಬಹುದು, ಆದರೆ ಮಾನಸಿಕ ಶಕ್ತಿ ಉನ್ನತವಾಗಿದೆ. ಮಧ್ಯಾಹ್ನದ ಉಸಿರಾಟದ ವ್ಯಾಯಾಮಗಳು ನಿಮ್ಮ ಅಗ್ನಿಯಂಶವನ್ನು ಸಮತೋಲನಗೊಳಿಸುತ್ತವೆ. ತಲೆ ಮತ್ತು ದೇವಾಲಯದ ಒತ್ತಡಕ್ಕೆ ಕುತ್ತಿಗೆಯ ಸೌಮ್ಯ ಹಿಗ್ಗುಗುಗಳು ಸಹಾಯ ಮಾಡುತ್ತವೆ. ಒಂದು ಪ್ರಮುಖ ವಿಷಯದ ಬಗ್ಗೆ ನಿಮ್ಮ ಮಾರ್ಗದರ್ಶನವನ್ನು ಬೇಡಿಕೊಳ್ಳುವ ಸಂದರ್ಭಗಳು ಕುಟುಂಬದ ಚಲನಶೀಲತೆಯನ್ನು ಬದಲಾಯಿಸಬಹುದು. ರಕ್ಷಣಾತ್ಮಕ ಪ್ರವೃತ್ತಿಗಳು ಸಕ್ರಿಯವಾಗಬಹುದು. ನಿಯಂತ್ರಣಕ್ಕೆ ಬದಲು ಬೆಂಬಲವನ್ನು ನೀಡಲು ಗಮನಿಸಿ. ಅದೃಷ್ಟ ಸಂಖ್ಯೆಗಳು 7, 14, 23, 41. ವೃತ್ತಿ ಮಾತುಕತೆಗಳು ಮತ್ತು ಕುಟುಂಬ ಚರ್ಚೆಗಳಲ್ಲಿ ಅದೃಷ್ಟ ನಿಮ್ಮ ಪಕ್ಕಕ್ಕೆ ಬರುತ್ತದೆ. ಅದೃಷ್ಟದ ಸಮಯ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೆ. ಅಲ್ಪದೂರ ಪ್ರಯಾಣಗಳು ಇಂದು ಫಲಪ್ರದವಾಗಬಹುದು. ಬಾಲ್ಯದ ನೆನಪಿನ ಸ್ಥಳಗಳಿಗೆ ಭೇಟಿ ನೀಡುವುದು ಅಥವಾ ಹತ್ತಿರದ ನೆರೆಹೊರೆಯನ್ನು ಹೊಸ ದೃಷ್ಟಿಯಿಂದ ಅನ್ವೇಷಿಸುವುದು ಬೆಂಬಲಿಸುತ್ತದೆ. ಪರಿಹಾರ: ಗಾಢ ಕಿತ್ತಳೆ ಬಣ್ಣದ ಬಟ್ಟೆ ಧರಿಸಿ. ಎಡಜೇಬಿನಲ್ಲಿ ಒಂದು ಚಿಕ್ಕ ಕಾರ್ನೀಲಿಯನ್ ತುಂಡು ಇಟ್ಟುಕೊಳ್ಳಿ. ಸೂರ್ಯಾಸ್ತದ ವೇಳೆ ಪೂರ್ವಕ್ಕೆ ಮುಖ ಮಾಡಿ ಶ್ರೀಗಂಧದ ಧೂಪ ಸುಟ್ಟು ಓಂ ಅಂಗಾರಕಾಯ ನಮಃ 7 ಬಾರಿ ಜಪಿಸಿ. ಇಂದು ನಿಮ್ಮ ದಿನ ಧೈರ್ಯ, ಸ್ಪಷ್ಟತೆ ಮತ್ತು ಪ್ರಗತಿಯಿಂದ ತುಂಬಿರಲಿ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನಿಂದ ಆಳಲ್ಪಡುವ ವೃಷಭ, ಇಂದು ನಿಮ್ಮ ಐಹಿಕ ಸುಖಗಳು ಮತ್ತು ಅಚಲ ದೃಢ ಸಂಕಲ್ಪ ಸ್ಪಷ್ಟವಾಗುತ್ತವೆ. ನಿಮ್ಮ ಪ್ರಾಯೋಗಿಕ ಸ್ವಭಾವ ಮತ್ತು ಸೌಂದರ್ಯದ ಮೆಚ್ಚುಗೆಯು ಸ್ಥಿರತೆಯ ಅಡಿಪಾಯವನ್ನು ನಿರ್ಮಿಸುತ್ತದೆ. ಮಂಗಳವಾರದ ಕ್ರಿಯಾತ್ಮಕ ಶಕ್ತಿ ನಿಮ್ಮ ನಿರಂತರತೆಯನ್ನು ಮತ್ತಷ್ಟು ಬಲಗೊಳಿಸುತ್ತದೆ. ಇಂದಿನ ಸೌಮ್ಯ ಸನ್ನೆಗಳು ಭವ್ಯ ಘೋಷಣೆಗಳಿಗಿಂತ ಹೆಚ್ಚು ಪ್ರಭಾವಶಾಲಿ. ಒಂಟಿಗಳು ದೈಹಿಕ ಆಕರ್ಷಣೆಯ ಬದಲು ಅರ್ಥಪೂರ್ಣ ಸಂಭಾಷಣೆಗಳತ್ತ ಗಮನಹರಿಸಲಿ. ದಾಂಪತ್ಯಗಳು ಶಾಂತ ಅನ್ಯೋನ್ಯತೆ ಮತ್ತು ಹಂಚಿಕೊಂಡ ದೇಶೀಯ ಚಟುವಟಿಕೆಗಳಿಂದ ಲಾಭ ಪಡೆಯುತ್ತಾರೆ. ತಾಳ್ಮೆಯು ಆಳವಾದ ಸಂಪರ್ಕವನ್ನು ಬೆಳೆಸುತ್ತದೆ. ನೀವು ದೀರ್ಘಕಾಲದ ನಂಬಿಕೆಗಳನ್ನು ಪ್ರಶ್ನಿಸಿದಾಗ ಆಂತರಿಕ ರೂಪಾಂತರಗಳು ಹೊರಹೊಮ್ಮುತ್ತವೆ. ಈ ಕ್ಷೀಣಿಸುತ್ತಿರುವ ಚಂದ್ರನ ಹಂತವು ಹಳತಾದ ಸ್ವಯಂ ಗ್ರಹಿಕೆಗಳನ್ನು ಬಿಡುಗಡೆ ಮಾಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ವಿಕಸಿಸುತ್ತಿರುವ ಗುರುತಿನನ್ನು ನಂಬಿ. ತಂಡದ ಚಲನಶೀಲತೆ ಬದಲಾಗುತ್ತಿರುವುದರಿಂದ ಸಹಯೋಗಿ ಯೋಜನೆಗಳು ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳನ್ನು ಬೇಡುತ್ತವೆ. ಇಂದು ನಾಯಕತ್ವದ ಪಾತ್ರಗಳಿಂದ ಹಿಂದೆ ಸರಿದು ಇತರರ ನವೀನ ಆಲೋಚನೆಗಳನ್ನು ಬೆಂಬಲಿಸಿ. ನಿಮ್ಮ ಸ್ಥಿರ ಉಪಸ್ಥಿತಿಯು ಸಹೋದ್ಯೋಗಿಗಳಿಗೆ ಅಗತ್ಯದ ಅಡಿಪಾಯವನ್ನು ಒದಗಿಸುತ್ತದೆ. ತೀವ್ರ ವ್ಯಾಯಾಮಕ್ಕಿಂತ ಸೌಮ್ಯ ಚಲನೆಗಳು ಮತ್ತು ಉಸಿರಾಟದ ತಂತ್ರಗಳು ಉತ್ತಮ. ಪೌಷ್ಟಿಕ ಆಹಾರ ಮತ್ತು ಸಾಕಷ್ಟು ಜಲಾಂಶತೆಯನ್ನು ಒದಗಿಸಿ. ಸಂಜೆ ವ್ಯಾಯಾಮಗಳು ಭುಜಗಳು ಮತ್ತು ಕುತ್ತಿನ ಒತ್ತಡವನ್ನು ಬಿಡುಗಡೆ ಮಾಡುತ್ತವೆ. ಇತ್ತೀಚಿನ ಸಂಬಂಧ ಬದಲಾವಣೆಗಳನ್ನು ಪ್ರಕ್ರಿಯೆಗೊಳಿಸುವಾಗ ಆಳವಾದ ಚಿಂತನೆ ಮತ್ತು ಸಾಮಾಜಿಕ ಶಕ್ತಿ ಪರಿವರ್ತನೆಗೆ ಕಾರಣವಾಗಬಹುದು. ಆಮಣಿಕ ಸಂಭಾಷಣೆಗಳು ಕುಟುಂಬಕ್ಕೆ ಸಾಂತ್ವನ ನೀಡುತ್ತವೆ. ತಕ್ಷಣ ಪರಿಹಾರಗಳನ್ನು ಹುಡುಕದೆ ಅನುಭವಿಸಲು ಸ್ವಲ್ಪ ಸ್ಥಳಾವಕಾಶವನ್ನು ನೀಡಿ. ಅದೃಷ್ಟ ಸಂಖ್ಯೆಗಳು 4, 18, 23, 41, 56. ನಿರಂತರ ಪ್ರಯತ್ನದಿಂದ ಆರ್ಥಿಕ ಅವಕಾಶಗಳು ಹೊರಹೊಮ್ಮುತ್ತವೆ. ಸಂಜೆ 7ರಿಂದ 9 ಗಂಟೆಯ ಅವಧಿ ವಿಶೇಷವಾಗಿ ಗಮನಾರ್ಹ. ಸ್ಥಳಾಂತರ ಪ್ರಯಾಣಗಳು ಇಂದು ಅನಿರೀಕ್ಷಿತ ಆವಿಷ್ಕಾರಗಳಲ್ಲೂ ತರುತ್ತವೆ.
ಪರಿಚಿತ ಸ್ಥಳಗಳಿಗೆ ಸಣ್ಣ ಪ್ರವಾಸವು ಹೊಸ ದೃಷ್ಟಿಕೋನಗಳನ್ನು ನೀಡುತ್ತದೆ. ದೂರದ ಬದ್ಧತೆಗಳನ್ನು ತಾತ್ಕಾಲಿಕವಾಗಿ ಮುಂದುವರಿಸಿ, ಬದಲಾಗಿ ಹತ್ತಿರದ ಸುತ್ತಮುತ್ತಲಿನ ಪ್ರದೇಶಗಳನ್ನು ಕುತೂಹಲದಿಂದ ಅನ್ವೇಷಿಸಿ. ಪರಿಹಾರ: ಗಾಢ ನೀಲಿ ಬಟ್ಟೆ ಧರಿಸಿ, ಎಡಜೇಬಿನಲ್ಲಿ ಲ್ಯಾಪಿಸ್ ಲಾಜುಲಿಯ ಸಣ್ಣ ತುಂಡನ್ನು ಇಟ್ಟುಕೊಳ್ಳಿ. ಸೂರ್ಯಾಸ್ತದ ವೇಳೆ ಪಶ್ಚಿಮಕ್ಕೆ ಮುಖ ಮಾಡಿ 11 ನಿಮಿಷ ಧ್ಯಾನಿಸಿ. ಮಲಗುವ ಮುನ್ನ ಜೇನುತುಪ್ಪದ ಬಾದಾಮ್ ಹಾಲು ಸೇವಿಸಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನ ಆಳ್ವಿಕೆಯ ಮಿಥುನ. ಇಂದು ಮಂಗಳ ಶಕ್ತಿ ನಿಮ್ಮ ಮಾನಸಿಕ ಚುರುಕುತನವನ್ನು ಹೆಚ್ಚಿಸುತ್ತದೆ. ಬಹುಮುಖ ಸಂವಹನ ಮತ್ತು ಸೃಜನಶೀಲ ಅಭಿವ್ಯಕ್ತಿ ನಿಮಗೆ ಕ್ರಿಯಾತ್ಮಕ ಅವಕಾಶಗಳನ್ನು ತರುತ್ತವೆ. ಒಂದೇ ಸಮಯದಲ್ಲಿ ಅನೇಕ ದಿಕ್ಕುಗಳಲ್ಲಿ ಸಂಪರ್ಕ ಸಾಧಿಸಲು ಇದು ಸಹಾಯ ಮಾಡುತ್ತದೆ. ಅರ್ಥಪೂರ್ಣ ಸಂಭಾಷಣೆಗಳು ಇಂದು ಪ್ರಣಯ ಬಂಧಗಳನ್ನು ಗಾಢಗೊಳಿಸುತ್ತವೆ. ಸಂಗಾತಿಯೊಂದಿಗೆ ತಾತ್ವಿಕ ಆಲೋಚನೆಗಳು ಮತ್ತು ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳಿ. ಅವಿವಾಹಿತರು ಬೌದ್ಧಿಕ ಹೊಂದಾಣಿಕೆಯ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ಲಿಖಿತ ಸಂವಹನಕ್ಕೆ ಇಂದು ವಿಶೇಷ ಪ್ರಾಮುಖ್ಯತೆ ಇದೆ. ಆಳವಾದ ಆತ್ಮಾವಲೋಕನ ನಿಮ್ಮ ಒಳಗಿನ ಸಂಭಾಷಣೆಗೆ ಕರೆ ನೀಡುತ್ತದೆ. ದೀರ್ಘಕಾಲದ ನಂಬಿಕೆಗಳನ್ನು ಪ್ರಶ್ನಿಸಿ ಮತ್ತು ಬೆಳವಣಿಗೆಗೆ ಅವಕಾಶ ನೀಡಿ. ವೃತ್ತಿಯಲ್ಲಿ ತೆರೆಮರೆಯ ತಯಾರಿಗೆ ಆದ್ಯತೆ ನೀಡಿ. ಸಂಶೋಧನೆ, ಯೋಜನೆ ಮತ್ತು ಕೌಶಲ್ಯಾಭಿವೃದ್ಧಿ ಇಂದು ಉತ್ತಮ ಫಲಿತಾಂಶಗಳನ್ನು ತರುತ್ತವೆ. ಸಂಕೀರ್ಣ ಯೋಜನೆಗಳಿಗೆ ನಿಮ್ಮ ಕ್ರಮಬದ್ಧ ವಿಧಾನವು ಮೇಲ್ವಿಚಾರಕರನ್ನು ಮೆಚ್ಚಿಸುತ್ತದೆ. ಮಾನಸಿಕ ಸ್ಪಷ್ಟತೆಗೆ ದೈಹಿಕ ದೃಢತೆ ಅಗತ್ಯ. ಸೌಮ್ಯ ಯೋಗ ಅಥವಾ ತೈಚಿ ಚಲನೆಗಳು ನಿಮ್ಮ ಚುರುಕು ಮನಸ್ಸನ್ನು ಸಮತೋಲನಗೊಳಿಸುತ್ತವೆ. ಉಸಿರಾಟದ ವ್ಯಾಯಾಮಗಳು ನರನಯವನ್ನು ಶಾಂತಗೊಳಿಸುತ್ತವೆ. ಕುಟುಂಬ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ಆಲಿಸುವಿಕೆಯನ್ನು ಅಭ್ಯಾಸ ಮಾಡಿ. ಇತರರ ಭಾವನೆಗಳಿಗೆ ಸ್ಥಳಾವಕಾಶ ನೀಡಿ. ಅದೃಷ್ಟ ಸಂಖ್ಯೆಗಳು 7, 19, 34, 51. ಸಂಜೆ 6 ರಿಂದ 8 ಗಂಟೆಯ ಅವಧಿ ಅನಿರೀಕ್ಷಿತ ಸಕಾರಾತ್ಮಕ ಬೆಳವಣಿಗೆಗಳನ್ನು ತರುತ್ತದೆ. ಪರಿಚಿತ ಪ್ರದೇಶಗಳಲ್ಲಿ ಸ್ಥಳೀಯ ಅನ್ವೇಷಣೆಗಳು ಇಂದು ಹೆಚ್ಚು ಫಲಪ್ರದ. ಪರಿಹಾರ: ಲ್ಯಾವೆಂಡರ್ ಅಥವಾ ಮೃದುವಾದ ಬೂದು ಬಣ್ಣ ಧರಿಸಿ. ಫ್ಲೋರೈಡ್ ಸ್ಫಟಿಕವನ್ನು ಒಡೆಯಿರಿ. ಸೂರ್ಯೋದಯದಲ್ಲಿ ಓಂ ಬುಧಾಯ ನಮಃ 108 ಬಾರಿ ಜಪಿಸಿ. ಜೇನುತುಪ್ಪದೊಂದಿಗೆ ಹಸಿರು ಚಹಾ ಕುಡಿಯಿರಿ. ನಮಸ್ಕಾರ ಕರ್ಕಾಟಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಅತೀಂದ್ರಿಯ ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ, ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಪೋಷಿಸುವ ಬುದ್ಧಿವಂತಿಕೆ ಸ್ಪಷ್ಟವಾಗುತ್ತವೆ. ನಿಮ್ಮ ಅಂತರ್ಬೋಧೆಯ ಕವಚವು ಹೃದಯವನ್ನು ರಕ್ಷಿಸುತ್ತದೆ. ಜೀವನದ ಬದಲಾವಣೆಗಳಲ್ಲಿ ನೀವು ಸಂಪರ್ಕ ಮತ್ತು ಗೃಹಾಧಾರಿತ ಸೌಕರ್ಯವನ್ನು ಹುಡುಕುತ್ತೀರಿ. ಪ್ರಣಯ ಶಕ್ತಿ ಭವ್ಯ ಸಂಖ್ಯೆಗಳಿಗಿಂತ ಶಾಂತ, ಆತ್ಮೀಯ ಕ್ಷಣಗಳ ಮೂಲಕ ಹರಿಯುತ್ತದೆ. ಒಂಟಿಗಳು ನಿಜವಾದ ದುರ್ಬಲತೆಯಿಂದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಒಟ್ಟಿಗೆ ಅಡುಗೆ ಮಾಡುವುದರಿಂದ ಅಥವಾ ಬಾಲ್ಯದ ಕಥೆಗಳನ್ನು ಹಂಚಿಕೊಳ್ಳುವುದರಿಂದ ಸಂಬಂಧ ಗಾಢವಾಗುತ್ತದೆ. ಆಳವಾದ ಆಲಿಸಿಕೆ ಎಲ್ಲ ಸಂಬಂಧಗಳನ್ನು ಬಲಪಡಿಸುತ್ತದೆ. ಮಂಗಳವಾರದ ಮಂಗಳ ಶಕ್ತಿ ನಿಮ್ಮ ಸೌಕರ್ಯ ವಲಯಕ್ಕೆ ಸವಾಲು ಹಾಕುತ್ತದೆ. ಪರಿಚಿತ ಮಿತಿಗಳನ್ನು ಮೀರಿ ಹೆಜ್ಜೆ ಹಾಕಿ. ಪ್ರಮುಖ ವೈಯಕ್ತಿಕ ನಿರ್ಧಾರಗಳಾಗುವಾಗ ನಿಮ್ಮ ಪ್ರವೃತ್ತಿಯನ್ನು ನಂಬಿ. ಅನಿರೀಕ್ಷಿತ ಬದಲಾವಣೆಗಳನ್ನು ನ್ಯಾವಿಗೇಟ್ ಮಾಡಲು ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ಮುಖ್ಯ ಸಾಧನವಾಗಿದೆ. ನಿಮ್ಮ ಪೋಷಿಸುವ ನಾಯಕತ್ವ ಶೈಲಿ ತಂಡದ ಏಕತೆಯನ್ನು ಪ್ರೇರೇಪಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಸಹಕಾರಿ ಯೋಜನೆಗಳು ಕೇಂದ್ರವಾಗುತ್ತವೆ. ಮುಂಭಾಗದಿಂದ ಮುನ್ನಡೆಸುವುದರ ಬದಲು ಸಹೋದ್ಯೋಗಿಗಳನ್ನು ಬೆಂಬಲಿಸಿ. ನಿಮ್ಮ ಸಹಾನುಭೂತಿಯ ವಿಧಾನವು ಹೊಸ ವೃತ್ತಿಪರ ಬಾಗಿಲುಗಳನ್ನು ತೆರೆಯಬಹುದು. ಜೀರ್ಣಕ್ರಿಯಾ ಆರೋಗ್ಯಕ್ಕೆ ವಿಶೇಷ ಗಮನವರಿಸಿ. ಬೆಚ್ಚಗಿನ ಮತ್ತು ಸಾಂತ್ವನ ನೀಡುವ ಆಹಾರ ಮತ್ತು ಗಿಡಮೂಲಿಕೆ ಚಹಗಳು ಸಹಾಯ ಮಾಡುತ್ತವೆ. ಸೌಮ್ಯ ಸ್ಟ್ರೆಚಿಂಗ್ ಅಥವಾ ಈಜು ಸೂಕ್ತ ವ್ಯಾಯಾಮವಾಗಿದೆ. ದೇಹವು ನಿಮ್ಮ ಭಾವನಾತ್ಮಕ ಚಕ್ರಗಳಿಗೆ ಹೊಂದಾಣಿಕೆಯಾಗುವ ರಥಮಿಕ ಚಲನೆಯನ್ನು ಬಯಸುತ್ತದೆ. ಪ್ರಾಮಾಣಿಕ ಸಂವಹನ ಮತ್ತು ಹಂಚಿಕೊಂಡ ನೆನಪುಗಳ ಮೂಲಕ ಕುಟುಂಬ ಸಂಬಂಧಗಳು ಗಾಢವಾಗುತ್ತವೆ. ಇತ್ತೀಚಿನ ಭಾವನಾತ್ಮಕ ಅನುಭವಗಳನ್ನು ಜರ್ನಲಿಂಗ್ ಅಥವಾ ವಿಶ್ವಸ್ತ ಸ್ನೇಹಿತರೊಂದಿಗೆ ಮಾತನಾಡಿ ಪ್ರಕ್ರಿಯಿಸಿ. ನಿಮ್ಮ ಸೂಕ್ಷ್ಮತೆ ಹಳೆಯ ಗಾಯಗಳನ್ನು ಗುಣಪಡಿಸಲು ಸೇತುವೆಯಾಗುತ್ತದೆ. ಅದೃಷ್ಟ ಸಂಖ್ಯೆಗಳು 7, 16, 29, 35, 42. ಹೃದಯಪೂರ್ವಕ ಸಂಭಾಷಣೆಗಳು ಮತ್ತು ಮನೆಯಾಧಾರಿತ ಚಟುವಟಿಕೆಗಳಿಗೆ ಇಂದು ಅದೃಷ್ಟ ಸಹಕಾರಿ. ಬೆಳ್ಳಿ ಮತ್ತು ಮುತ್ತಿನ ಶಕ್ತಿ ನಿಮ್ಮ ಕಾಂತಿಯನ್ನು ಹೆಚ್ಚಿಸುತ್ತದೆ. ಸಂಜೆ 5 ರಿಂದ 7 ಗಂಟೆಯ ಸಮಯ ಅನಿರೀಕ್ಷಿತ ಸಕಾರಾತ್ಮಕ ಸುದ್ದಿಗಳನ್ನು ತರುತ್ತದೆ. ನೀರಿನ ಪ್ರದೇಶಗಳ ಬಳಿ ಅಥವಾ ಪರಿಚಿತ ನೆರೆಹೊರೆಗಳ ಬಳಿ ಸಣ್ಣ ಪ್ರಯಾಣಗಳು ಸಂತೋಷ ತರುತ್ತವೆ. ಇಂದು ದೂರ ಪ್ರಯಾಣವನ್ನು ತವಿರಿಸಿ.
ಬಾಲ್ಯದ ಪ್ರದೇಶಗಳ ಮೂಲಕ ಸ್ವಯಂ ಪ್ರೇರಿತ ಡ್ರೈವ್ಗಳು ಅರ್ಥಪೂರ್ಣ ನೆನಪುಗಳನ್ನು ಹುಟ್ಟಿಸಬಹುದು. ಪರಿಹಾರ: ಮೃದುವಾದ ನೀಲಿ ಅಥವಾ ಬೆಳ್ಳಿ ಬಣ್ಣ ಧರಿಸಿ, ಚಂದ್ರಕಾಂತಿ ಅಥವಾ ಮುತ್ತನ್ನು ಹೃದಯದ ಹತ್ತಿರ ಇಟ್ಟುಕೊಳ್ಳಿ, ಸೂರ್ಯಾಸ್ತವನ್ನು ನೋಡುತ್ತಾ ಕ್ಯಾಮೊಮೈಲ್ ಚಹಾ ಕುಡಿಯಿರಿ, ಬಿಳಿ ಮೇಣದ ಬತ್ತಿಯನ್ನು ಬೆಳಗಿ 11 ನಿಮಿಷ ಕೃತಜ್ಞತಾ ಧ್ಯಾನ ಮಾಡಿ. ಇಂದು ನಿಮ್ಮ ದಿನ ಶಾಂತಿ, ಸಂಪರ್ಕ ಮತ್ತು ಗುಣಪಡಿಸುವಿಕೆಯಿಂದ ತುಂಬಿರಲಿ. ನಮಸ್ಕಾರ ಸಿಂಹರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪ್ರಕಾಶಮಾನವಾದ ಸೂರ್ಯನಿಂದ ಆಳಲ್ಪಡುವ ಸಿಂಹ, ಇಂದು ನಿಮ್ಮ ನೈಸರ್ಗಿಕ ನಾಯಕತ್ವ ಮತ್ತು ಸೃಜನಶೀಲ ವೈಭವ ಸ್ಪಷ್ಟವಾಗುತ್ತವೆ. ನಿಮ್ಮ ಅಗ್ನಿಚಿಹ್ನೆಯ ಉತ್ಸಾಹ ಮತ್ತು ಔದಾರ್ಯ ಇತರರನ್ನು ಸೆಳೆಯುತ್ತದೆ. ನಿಮ್ಮ ಸ್ಥಿರ ಗುಣವು ಭವ್ಯ ದರ್ಶನಗಳನ್ನು ಅನುಸರಿಸಲು ದೃಢಸಂಕಲ್ಪವನ್ನು ನೀಡುತ್ತದೆ. ಪ್ರಾಣಯ ಶಕ್ತಿ ಬೌದ್ಧಿಕ ಸಂಪರ್ಕ ಮತ್ತು ಹಂಚಿಕೊಂಡ ಕಲಿಕೆಯ ಮೂಲಕ ಹರಿಯುತ್ತದೆ. ಸಂಗಾತಿಯೊಂದಿಗೆ ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳಿ. ಅವಿವಾಹಿತರು ಅರ್ಥಪೂರ್ಣ ಸಂಭಾಷಣೆಗಳಿಂದ ಆಕರ್ಷಿತರಾಗುತ್ತಾರೆ. ಪ್ರಾಮಾಣಿಕತೆ ಶಾಶ್ವತ ಪ್ರೀತಿಯನ್ನು ಆಕರ್ಷಿಸುತ್ತದೆ. ವೈಯಕ್ತಿಕ ಜೀವನದಲ್ಲಿ ಶಾಂತ ಪ್ರತಿಬಿಂಬದ ಕ್ಷಣಗಳು ನಿಮ್ಮನ್ನು ಹೆಚ್ಚು ಪೋಷಿಸುತ್ತವೆ. ಏಕವ್ಯಕ್ತಿ ಪ್ರಸ್ತುತಿಗಳಿಗಿಂತ ಸಹಯೋಗದ ಸಮಸ್ಯಾ ಪರಿಹಾರಗಳು ಇಂದು ಹೆಚ್ಚು ಫಲಪ್ರದ. ಮೊದಲು ಆಲಿಸಿ, ನಂತರ ನಿಮ್ಮ ಉಷ್ಣತೆ ಮತ್ತು ದೃಷ್ಟಿಕೋನದಿಂದ ಮಾರ್ಗದರ್ಶಿಸಿ. ಹೃದಯಕ್ಕೆ ಒಳ್ಳೆಯ ಚಟುವಟಿಕೆಗಳು ಮತ್ತು ರಕ್ತ ಪರಿಚಲನೆಯನ್ನು ಉತ್ತೇಜಿಸುವ ವ್ಯಾಯಾಮಗಳು ಮುಖ್ಯ. ನೃತ್ಯ, ಈಜು ಅಥವಾ ಚುರುಕಿನ ನಡೆಗಳು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತವೆ. ಬೆನ್ನಿನ ಭಂಗಿಗೆ ವಿಶೇಷ ಗಮನ ನೀಡಿ. ಆಳದ ಕುಟುಂಬ ಸಂಭಾಷಣೆಗಳು ನಿಮ್ಮ ಬೆಂಬಲ ಜಾಲದೊಳಗಿನ ಸಾಮರ್ಥ್ಯಗಳನ್ನು ಬಹಿರಂಗಪಡಿಸುತ್ತವೆ. ನಾಟಕೀಯ ಪ್ರದರ್ಶನಗಳ ಬದಲು ಶಾಂತ ಪ್ರತಿಬಿಂಬದ ಕ್ಷಣಗಳು ನಿಮಗೆ ಉತ್ತಮ ಸೇವೆ ನೀಡುತ್ತವೆ. ಅದೃಷ್ಟ ಸಂಖ್ಯೆಗಳು 3, 18, 27, 41, 56. ಮಂಗಳವಾರ ಸಂಜೆ 6 ರಿಂದ 8 ಗಂಟೆಯ ಅವಧಿ ವೈಯಕ್ತಿಕ ಸಂಬಂಧಗಳಲ್ಲಿ ವಿಶೇಷ ಕ್ಷಣಗಳನ್ನು ತರುತ್ತದೆ. ಮಂಗಳ ಶಕ್ತಿ ನಿಮ್ಮನ್ನು ಸ್ಥಳೀಯ ಸಾಹಸಗಳತ್ತ ಕರೆದೊಯ್ಯುತ್ತದೆ. ಕಲಾತ್ಮಕ ಸ್ಥಳ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಣ್ಣ ಪ್ರಯಾಣ ನಿಮಗೆ ಅನಿರೀಕ್ಷಿತ ಸ್ಫೂರ್ತಿಯನ್ನು ನೀಡಬಹುದು. ಪರಿಹಾರ: ಆಳದ ಪಚ್ಚೆ ಹಸಿರು ಬಣ್ಣ ಧರಿಸಿ, ಸೂರ್ಯೋದಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಗುಲಾಬಿ ಸ್ಫಟಿಕದೊಂದಿಗೆ ಧ್ಯಾನಿಸಿ. ಪ್ರಮುಖ ಸಂಭಾಷಣೆಗಳ ಮೊದಲು ಜೇನುತುಪ್ಪದ ಸ್ಪರ್ಶದೊಂದಿಗೆ ಕ್ಯಾಮೊಮೈಲ್ ಚಹಾ ಕುಡಿಯಿರಿ. ಇಂದು ನಿಮ್ಮ ದಿನ ಸ್ಪಷ್ಟತೆ, ಶಕ್ತಿ ಮತ್ತು ಕ್ರಿಯೇಟಿವಿಟಿಯಿಂದ ತುಂಬಿರಲಿ. ನಮಸ್ಕಾರ ಕನ್ಯಾರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧ ಆಧಿಪತ್ಯದ ಕನ್ಯಾ, ಇಂದು ನಿಮ್ಮ ವಿಶ್ಲೇಷಣಾತ್ಮಕ ನಿಖರತೆ ಮತ್ತು ಕ್ರಮಬದ್ಧ ಶ್ರೇಷ್ಠತೆ ಹೆಚ್ಚು ಪ್ರಬಲವಾಗಿವೆ. ಭೂಮಿಯ ಸ್ವಭಾವವು ನಿಮ್ಮನ್ನು ಪ್ರಾಯೋಗಿಕ ವಾಸ್ತವದಲ್ಲಿ ನೆಲೆಗೊಳಿಸುತ್ತದೆ. ಮಂಗಳ ಶಕ್ತಿ ಪರಿಪೂರ್ಣತೆ ಮತ್ತು ಸೇವೆಗೆ ನಿಮ್ಮ ಸಮರ್ಪಣೆಯನ್ನು ಉತ್ತೇಜಿಸುತ್ತದೆ. ಚಿಂತನಾಶೀಲ ಸನ್ನೆಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸಿ. ಸಣ್ಣ ವಿವರಗಳಿಗೆ ನಿಮ್ಮ ಗಮನವನ್ನು ತೋರಿಸುವುದು ಸಂಗಾತಿಗೆ ವಿಶೇಷವಾಗಿ ಮೆಚ್ಚುಗೆ ನೀಡುತ್ತದೆ. ಒಂಟಿಗಳು ನಿಜವಾದ ಸಹಾಯ ಮತ್ತು ವಿಶ್ವಾಸಾರ್ಹ ಪಾತ್ರದ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ನಿಮ್ಮ ದಿನಚರಿಗಳನ್ನು ಆಳವಾಗಿ ಪರಿಶೀಲಿಸಿ. ಯಾವ ಅಭ್ಯಾಸಗಳು ನಿಮ್ಮ ಅತ್ಯುನ್ನತ ಸಾಮರ್ಥ್ಯವನ್ನು ಪೂರೈಸುತ್ತವೆ ಎಂದು ಪ್ರಶ್ನಿಸಿ. ಚಂದ್ರನ ಕ್ಷೀಣಿಸುವ ಹಂತವು ಪರಿಪೂರ್ಣತಾವಾದ ಒತ್ತಡಗಳನ್ನು ಬಿಡುಗಡೆ ಮಾಡಲು ಪ್ರೋತ್ಸಾಹಿಸುತ್ತದೆ. ವಿಶ್ಲೇಷಣಾತ್ಮಕ ಮನಸ್ಸನ್ನು ನಂಬಿ, ಆದರೆ ಅತಿಯಾದ ಚಿಂತನೆ ನಿರ್ಣಾಯಕ ಕ್ರಿಯೆಯನ್ನು ತಡೆಹಿಡಿಯಬಾರದು. ಇಂದು ತೆರೆಮರೆ ತಯಾರಿಗೆ ಆದ್ಯತೆ ಪ್ರಾಡಿಸಿ. ಹೊಸ ಉಪಕ್ರಮಗಳ ಬದಲು ಅಸ್ತಿತ್ವದಲ್ಲಿರುವ ಯೋಜನೆಗಳನ್ನು ಪಾಲಿಷ್ ಮಾಡಿ. ನಿಮ್ಮ ಕ್ರಮಬದ್ಧ ವಿಧಾನವು ಮೇಲ್ವಿಚಾರಕರನ್ನು ಮೆಚ್ಚಿಸುತ್ತದೆ. ಪ್ರಕ್ರಿಯೆಗಳನ್ನು ದಾಖಲಿಸುವ ಮೂಲಕ ಭವಿಷ್ಯದ ಸಹಯೋಗಕ್ಕೆ ದಾರಿ ತೆರೆಯಿರಿ. ಜೀರ್ಣಕ್ರಿಯೆಯ ಯೋಗಕ್ಷೇಮಕ್ಕೆ ಎಚ್ಚರಿಕೆಯ ಗಮನವಹಿಸಿ. ಸರಿಯಾದ ಊಟದ ಸಮಯ ಮತ್ತು ಎಚ್ಚರಿಕೆಯ ತಿನ್ನುವ ಅಭ್ಯಾಸಗಳು ಇಂದು ಮುಖ್ಯ. ಸೌಮ್ಯ ಯೋಗ ಅಥವಾ ಸ್ಟ್ರೆಚಿಂಗ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ದಿನವಿಡಿಯೂ ಸಾಕಷ್ಟು ಜಲಸಂಚಾಯನಕ್ಕೆ ಆದ್ಯತೆ ನೀಡಿ. ಕೌಟುಂಬಿಕ ಸಂಭಾಷಣೆಗಳಿಗೆ ನಿಮ್ಮ ರಾಜತಾಂತ್ರಿಕ ಕೌಶಲ್ಯ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಬೇಕಾಗುತ್ತದೆ. ಮೊದಲು ಆಲಿಸಿ, ನಂತರ ನಿರ್ದಿಷ್ಟವಾಗಿ ಕೇಳಿದಾಗ ಮಾತ್ರ ಪರಿಹಾರಗಳನ್ನು ನೀಡಿ. ಇತರರ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವ ಪ್ರವೃತ್ತಿ ಅವರನ್ನು ಮುಳುಗಿಸಬಹುದು. ಬೆಂಬಲಿದ ಉಪಸ್ಥಿತಿಯನ್ನು ಅಭ್ಯಾಸ ಮಾಡಿ. ಅದೃಷ್ಟ ಸಂಖ್ಯೆಗಳು 4, 17, 29. ಎಚ್ಚರಿಕೆಯ ಸಂಶೋಧನೆ ಮತ್ತು ತಾಳ್ಮೆಯ ವಿಶ್ಲೇಷಣೆಯ ಮೂಲಕ ಆರ್ಥಿಕ ಅವಕಾಶಗಳು ಹೊರಹೊಮ್ಮುತ್ತವೆ. ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ಸಂವಹನ ಸ್ವಾಭಾವಿಕವಾಗಿ ಹರಿಯುತ್ತದೆ. ನೆಟ್ವರ್ಕಿಂಗ್ಗೆ ಅನುಕೂಲ.
ಪ್ರಮುಖ ಪ್ರಯಾಣಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿ. ಪರಿಚಿತ ಪ್ರದೇಶಗಳ ಸಣ್ಣ, ಉದ್ದೇಶಪೂರ್ಣ ಪ್ರವಾಸಗಳು ಹೆಚ್ಚು ಫಲಪ್ರದ. ಚಲನೆ ಅಗತ್ಯವಿದ್ದರೆ ಪರಿಚಿತ ಮಾರ್ಗಗಳನ್ನು ಆಯಿಸಿ ಮತ್ತು ಎಚ್ಚರಿಕೆಯಿಂದ ತಯಾರಾಗಿ. ಸೇಜ್ ಹಸಿರು ಬಣ್ಣ ಧರಿಸಿ. ಕಾರ್ಯಸ್ಥಳದಲ್ಲಿ ಪಾಚಿಯ ಗೇಟ್ ತುಂಡನ್ನು ಇರಿಸಿ. ಸಂಜೆಯ ಸಮಯದಲ್ಲಿ ಕ್ಯಾಮೊಮೈಲ್ ಟೀ ಕುಡಿಯಿರಿ. ಮಾನಸಿಕ ಸ್ಪಷ್ಟತೆ ಮತ್ತು ಭಾವನಾತ್ಮಕ ಸಮತೋಲನಕ್ಕೆ ಸಹಾಯಕ. ನಮಸ್ಕಾರ ತುಲಾರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನ ಅಧಿಪತ್ಯದ ತುಲಾ, ಇಂದು ನಿಮ್ಮ ಸಾಮರಸ್ಯ ಮತ್ತು ಸೌಂದರ್ಯವು ಜೀವನದ ಎಲ್ಲಾ ಅಂಶಗಳಲ್ಲಿ ಸಮತೋಲನವನ್ನು ತರಲು ನಿಮ್ಮನ್ನು ಮಾರ್ಗದರ್ಶಿಸುತ್ತದೆ. ಬಹುದೃಷ್ಟಿಕೋನಗಳನ್ನು ನೋಡುವ ನಿಮ್ಮ ಸಾಮರ್ಥ್ಯವು ನಿಮಗೆ ಮಧ್ಯಸ್ಥಿ ಮತ್ತು ಸೌಂದರ್ಯವಾದಿಯ ಸ್ಥಾನವನ್ನು ನೀಡುತ್ತದೆ. ಒಂಟಿಯವರು ವೃತ್ತಿಪರ ಜಾಲಗಳ ಮೂಲಕ ಅಸಾಮಾನ್ಯ ಸಂಪರ್ಕಗಳನ್ನು ಕಂಡುಹಿಡಿಯಬಹುದು. ಜೋಡಿ ತುಲಾಗಳಿಗೆ ಉಳ್ಬಣಗೊಳ್ಳುವ ಉದ್ವಿಗ್ನತೆಗಳನ್ನು ತಡಮಾಡದೆ ಪರಿಹರಿಸುವುದು ಮುಖ್ಯ. ಸಂಜೆ 7 ಗಂಟೆಯ ನಂತರ ಸೌಂದರ್ಯ ಮತ್ತು ಪ್ರಣಯವು ಅರ್ಥಪೂರ್ಣವಾಗಿ ಸಂಯೋಜನೆಗೊಳ್ಳುತ್ತದೆ. ಮಂಗಳ ಶಕ್ತಿ ನಿಮ್ಮ ರಾಜತಾಂತ್ರಿಕ ವಿಧಾನವನ್ನು ಪ್ರಶ್ನಿಸುತ್ತದೆ. ದಿಟ್ಟ ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮ್ಮ ಪ್ರವೃತ್ತಿಯನ್ನು ನಂಬಿ. ಹಿಂದಿನ ಯಾರೊಂದಿಗಾದ ಸಂಭಾಷಣೆಗಳು ಮತ್ತೆ ಕಾಣಿಸಿಕೊಳ್ಳಬಹುದು ಮತ್ತು ನಿಮ್ಮ ಪ್ರಸ್ತುತ ದಿಕ್ಕಿಗೆ ಸ್ಪಷ್ಟತೆ ನೀಡಬಹುದು. ಕೆಲಸದ ಉದ್ವಿಗ್ನತೆಗಳು ನಿಮ್ಮ ಮಧ್ಯಸ್ಥಿಕೆ ಕೌಶಲಗಳನ್ನು ಬೇಡುತ್ತವೆ. ಬೇಗನೆ ಪಕ್ಷಗಳನ್ನು ತೆಗೆದುಕೊಳ್ಳದೆ ಎಲ್ಲಾ ಪಾರ್ಟಿಗಳಿಗೂ ಪ್ರಯೋಜನವಾಗುವ ಪರ್ಯಾಯ ಪರಿಹಾರಗಳನ್ನು ಪ್ರಸ್ತುತಪಡಿಸಿ. ನಿಮ್ಮ ಕಲಾತ್ಮಕ ದೃಷ್ಟಿ ನಿರ್ಲಕ್ಷ್ಯಗೊಂಡ ವಿನ್ಯಾಸ ಸವಾಲನ್ನು ಪರಿಹರಿಸಬಹುದು. ಮಂಗಳ ಶಕ್ತಿ ಬೆನ್ನಿನ ಕೆಳಭಾಗ ಅಥವಾ ಮೂತ್ರಪಿಂಡಗಳಲ್ಲಿ ಒತ್ತಡ ತರುತ್ತದೆ. ದಿನವಿಡೀ ಸೌಮ್ಯ ಹಿಗ್ಗುವಿಕೆ ಮತ್ತು ಸಾಕಷ್ಟು ಜಲಸಂಚಯನಕ್ಕೆ ಆದ್ಯತೆ ನೀಡಿ. ತೀವ್ರ ವ್ಯಾಯಾಮಗಳನ್ನು ತಾತ್ಕಾಲಿಕವಾಗಿ ತಪ್ಪಿಸಿ. ಯೋಗ ಅಥವಾ ತೈಚಿ ನಿಮ್ಮ ದೇಹದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಸಂಬಂಧದ ಚಲನಶೀಲತೆ ಇಂದು ತೀವ್ರವಾಗಿದೆ. ಕಷ್ಟಕರವಾದ ಆದರೆ ಅಗತ್ಯವಾದ ಸಂಭಾಷಣೆಗಳತ್ತ ನಿಮ್ಮನ್ನು ತಳ್ಳುತ್ತದೆ. ಶಾಂತಿಗಾಗಿ ಬಯಸುವ ಮನಸ್ಸು ಪ್ರಾಮಾಣಿಕತೆಯ ಅಗತ್ಯವನ್ನು ವಿರೋಧಿಸಬಹುದು. ದೀರ್ಘಕಾಲೀನ ತೃಪ್ತಿಗಾಗಿ ನಿಜವಾದ ಸಂವಹನವನ್ನು ಆಯ್ಕೆ ಮಾಡಿ. ಅದೃಷ್ಟ ಸಂಖ್ಯೆಗಳು 8, 17, 25, 31. ಇಂದು ಸಹಭಾಗಿತ್ವ ಮತ್ತು ಕಲಾತ್ಮಕ ಪ್ರಯತ್ನಗಳಿಗೆ ಅದೃಷ್ಟ ಸಹಾಯಕ. ನಿಮ್ಮ ಚಲಮ ಸಾಮಾಜಿಕ ಮತ್ತು ವೃತ್ತಿಪರ ವಲಯಗಳಲ್ಲಿ ಅನಿಶ್ಚಿತ ಬಾಗಿಲುಗಳನ್ನು ತೆರೆಯುತ್ತದೆ. ಹಠಾತ್ತ ಪ್ರಯಾಣ ನಿರ್ಧಾರಗಳನ್ನು ತಪ್ಪಿಸಿ. ಪ್ರಯಾಣ ಮಾಡಬೇಕಾದರೆ ಸಾಂಸ್ಕೃತಿಕ ಪುಷ್ಟಿ ನೀಡುವ ತಾಣಗಳನ್ನು ಆಯ್ಕೆ ಮಾಡಿ. ಕಲಾ ಗ್ಯಾಲರಿ ಅಥವಾ ಐತಿಹಾಸಿಕ ನೆರೆಹೊರೆಗಳಿಗೆ ಸಣ್ಣ ಪ್ರವಾಸಗಳು ನಿಮ್ಮ ವೀನ ಸ್ವಭಾವವನ್ನು ಪೋಷಿಸುತ್ತವೆ. ಪರಿಹಾರ: ಗುಲಾಬಿ ಸ್ಫಟಿಕ ಆಭರಣ ಧರಿಸಿ. ಬೆಳಿಗ್ಗೆ 6 ಗಂಟೆಗೆ ಸಮತೋಲನ ಧ್ಯಾನ ಮಾಡುವಾಗ ಶ್ರೀಗಂಧದ ಧೂಪ ಸುಡುಹಾಕಿ. ದಾಳಿಂಬೆ ತಿನ್ನಿ ಮತ್ತು ಗುಲಾಬಿ ದಳ ಚಹಾ ಕುಡಿಯಿರಿ. ಇಂದು ನಿಮ್ಮ ದಿನವು ಸಮತೋಲನ, ಸೌಂದರ್ಯ ಮತ್ತು ನಿಜವಾದ ಸಂವಹನದಿಂದ ತುಂಬಿರಲಿ. ನಮಸ್ಕಾರ ವೃಶ್ಚಿಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪರಿವರ್ತನಶೀಲ ಪ್ಲೂಟೋ ಮತ್ತು ದೃಢಮಂಗಳದಿಂದ ಆಳಲ್ಪಡುವ ವೃಶ್ಚಿಕ, ಇಂದು ನಿಮ್ಮ ಭಾವನಾತ್ಮಕ ತೀವ್ರತೆ ಮತ್ತು ಪುನರುತ್ಪಾದಕ ಶಕ್ತಿಗಳು ಸ್ಪಷ್ಟವಾಗುತ್ತವೆ. ನಿಮ್ಮ ಸ್ಥಿರ ನೀರಿನ ಸ್ವಭಾವವು ಆಳವಾದ ಅಂತರ್ಬೋಧನೆಯನ್ನು ಮತ್ತು ರೂಪಾಂತರಗಳನ್ನು ನ್ಯಾವಿಗೇಟ್ ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ. ಇಂದು ಭಾವೋದ್ರಿಕ್ತ ಅಂತಃಪ್ರವಾಹಗಳು ಬಲವಾಗಿ ಹರಿಯುತ್ತವೆ. ಆಳವಾದ ಪ್ರಣಯ ಸಂಪರ್ಕಗಳಿಗೆ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಒಂಟಿಯವರು ನಿಗೂಢ ಅಥವಾ ಸಂಕೀರ್ಣ ವ್ಯಕ್ತಿಗಳತ್ತ ಆಕರ್ಷಿತರಾಗಬಹುದು. ದಂಪತಿಗಳು ಆಸೆಗಳು ಮತ್ತು ಭಯಗಳ ಬಗ್ಗೆ ಪ್ರಾಮಾಣಿಕ ಸಂಭಾಷಣೆಗಳಿಂದ ತಮ್ಮ ಆತ್ಮೀಯ ಬಂಧವನ್ನು ಗಟ್ಟಿಗೊಳಿಸಬಹುದು. ಮಂಗಳ ಶಕ್ತಿ ನಿಮ್ಮ ತನಿಖಾ ಪ್ರವೃತ್ತಿಯನ್ನು ಹೆಚ್ಚಿಸುತ್ತದೆ. ಮೇಲ್ಮೈ ಕೆಳಗೆ ಸಂಚಲನ ಮೂಡಿಸುತ್ತಿರುವ ವೈಯಕ್ತಿಕ ವಿಷಯವನ್ನು ಆಳವಾಗಿ ಪರಿಶೀಲಿಸಲು ಇದು ನಿಮಗೆ ಒತ್ತಾಯಿಸುತ್ತದೆ. ಬಹಿರಂಗಪಡಿಸುವಿಕೆಗಳು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ಇಂದು ನಿಮ್ಮ ಗುಪ್ತ ಸತ್ಯಗಳನ್ನು ಬಹಿರಂಗಪಡಿಸುವ ಸಾಮರ್ಥ್ಯವನ್ನು ನಂಬಿ. ಕೆಲಸದ ಸ್ಥಳದ ನಿಗೂಢತೆಗಳು ಅಥವಾ ತೆರೆಮರೆಯ ಬೆಳವಣಿಗೆಗಳು ಇಂದು ನಿಮ್ಮ ತಪ್ಪಡಿದಾರಿ ಕೌಶಲ್ಯಗಳನ್ನು ಬೇಡುತ್ತವೆ. ರೇಖೆಗಳ ನಡುವೆ ಓದುವುದು ಮತ್ತು ಇತರರು ಗಮನಿಸದ ಅಂಶಗಳನ್ನು ಕಂಡುಹಿಡಿಯುವುದು ನಿಮ್ಮನ್ನು ಅಮೂಲ್ಯ ಮಂದದ ಸದಸ್ಯನಾಗಿಸುತ್ತದೆ. ಸಂಶೋಧನಾ ಆಧಾರಿತ ಕಾರ್ಯಗಳು ಮತ್ತು ಸ್ತ್ರಾತಂತ್ರಿಕ ಪ್ರಣಾಳಿಕೆಗಳ ಮೇಲೆ ಗಮನಹರಿಸಿ. ಇಂದು ದೇಹದ ಸೂಕ್ಷ್ಮ ಸಂಕೇತಗಳಿಗೆ ಗಮನ ಕೊಡಿ. ಜೀರ್ಣಾಂಗ ಆರೋಗ್ಯಕ್ಕೆ ಹೆಚ್ಚು ಕಾಳಜಿ ವಹಿಸಿ ಮತ್ತು ನಿರ್ವಿಷಕಾರಿ ಧಾನ್ಯಗಳನ್ನು ಪರಿಗಣಿಸಿ. ಸಂಜೆ ಧ್ಯಾನ ಅಥವಾ ಆಳವಾದ ಉಸಿರಾಟದ ವ್ಯಾಯಾಮಗಳು ಇಂದಿನ ದಿನದ ತೀವ್ರ ಶಕ್ತಿಯನ್ನು ಪ್ರಕ್ರಿಯೆಪಡಿಸಲು ಸಹಾಯ ಮಾಡುತ್ತವೆ. ನಮಸ್ಕಾರ ಧನುರಾಶಿಯವರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಗುರುವಿನ ಆಳ್ವಿಕೆಯ ಧನು, ಇಂದು ನಿಮ್ಮ ಸಾಹಸ ಮತ್ತು ತಾತ್ವಿಕ ಬುದ್ಧಿವಂತಿಕೆ ಹೆಚ್ಚು ಪ್ರಬಲವಾಗಿವೆ. ನಿಮ್ಮ ಅಗ್ನಿ ಚಿಹ್ನೆಯ ಉತ್ಸಾಹವು
ಅನ್ವೇಷಣೆಗೆ ಮತ್ತು ಅಪರಿಮಿತ ಆಶಾವಾದಕ್ಕೆ ಪ್ರೇರೇಪಿಸುತ್ತದೆ. ಮಂಗಳ ಶಕ್ತಿ ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಬೌದ್ಧಿಕ ಸಂಪರ್ಕಗಳು ಇಂದು ಪ್ರಣಯವನ್ನು ಗಾಢಗೊಳಿಸುತ್ತವೆ. ನಿಮ್ಮ ಕನಸುಗಳು ಮತ್ತು ತತ್ವಶಾಸ್ತ್ರಗಳನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳಿ. ಒಂಟಿಯವರು ಅರ್ಥಪೂರ್ಣ ಸಂಭಾಷಣೆಗಳ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ಆಳದ ಆತ್ಮಾವಲೋಕನವು ನಿಮ್ಮನ್ನು ಕರೆಸುತ್ತಿದೆ. ದೀರ್ಘಕಾಲದ ನಂಬಿಕೆಗಳನ್ನು ಪ್ರಶ್ನಿಸಿ ಮತ್ತು ಒಳಗಿನ ಪ್ರೇರಣೆಗಳನ್ನು ಅನಾವರಣಗೊಳಿಸಿ. ಈಗ ತೆರೆಗೊಳ್ಳುತ್ತಿರುವ ನಿರ್ಧಾರಗಳಿಗೆ ನಿಮ್ಮ ಅಂತರ್ಬೋಧನವನ್ನು ನಂಬಿ. ಸಹಯೋಗಿ ಯೋಜನೆಗಳು ನಿಮ್ಮ ರಾಜತಾಂತ್ರಿಕ ಕೌಶಲ ಮತ್ತು ಜಾಗತಿಕ ದೃಷ್ಟಿಕೋನವನ್ನು ಬೇಡುತ್ತವೆ. ವೈಯಕ್ತಿಕ ಅಭಿಪ್ರಾಯಗಳ ಬದಲು ವಿಭಿನ್ನ ದೃಷ್ಟಿಕೋನಗಳ ನಡುವೆ ಸೇತುವೆ ನಿರ್ಮಿಸಿ. ಇಂದು ಮಾನಸಿಕ ಸ್ವಾಸ್ಥ್ಯಕ್ಕೆ ಆದ್ಯತೆ ನೀಡಿ. ಧ್ಯಾನ ಅಥವಾ ಜರ್ನಲಿಂಗ್ ಮೂಲಕ ಸಂಕ್ಲಿಷ್ಟ ಭಾವನೆಗಳನ್ನು ಪ್ರಕ್ರಿಯೆಗೊಳಿಸಿ. ಸೌಮ್ಯ ಸ್ಟ್ರೆಚಿಂಗ್ ಮತ್ತು ಉಸಿರಾಟದ ವ್ಯಾಯಾಮಗಳು ನಿಮ್ಮ ಚೈತನ್ಯವನ್ನು ಪುನಃಸ್ಥಾಪಿಸುತ್ತವೆ. ಕೌಟುಂಬಿಕ ಸಂಭಾಷಣೆಗಳು ನಿಮ್ಮ ಬೇರುಗಳು ಮತ್ತು ಭವಿಷ್ಯದ ದಿಕ್ಕಿನ ಬಗ್ಗೆ ಆಳದ ಅರಿವನ್ನು ತರುತ್ತವೆ. ವಿವಿಧ ತಲೆಮಾರುಗಳ ಬುದ್ಧಿವಂತಿಕೆಯನ್ನು ಸಹಾನುಭೂತಿಯಿಂದ ಆಲಿಸಿ. ಪ್ರಾಮಾಣಿಕ ಸಂಭಾಷಣೆ ಮೂಲಕ ಭಾವನಾತ್ಮಕ ಚಿಕಿತ್ಸೆ ಸಂಭವಿಸುತ್ತದೆ. ಅದೃಷ್ಟ ಸಂಖ್ಯೆಗಳು 8, 23, 41. ಶೈಕ್ಷಣಿಕ ಅನ್ವೇಷಣೆಗಳು ಮತ್ತು ಮಾರ್ಗದರ್ಶನ ಸಂಬಂಧಗಳ ಮೂಲಕ ಅದೃಷ್ಟ ಹರಿಯುತ್ತದೆ. ಉತ್ತಮ ಸಮಯ ಬೆಳಿಗ್ಗೆ 10 ರಿಂದ 12. ಪ್ರಮುಖ ಸಂಪರ್ಕಕ್ಕೆ ಅನುಕೂಲ. ದೂರ ಪ್ರಯಾಣಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿ. ಸ್ಥಳೀಯ ಸಾಹಸಗಳು ಮತ್ತು ಚಿಕ್ಕ ಡ್ರೈವ್ಗಳು ಅನಿಪೇಕ್ಷಿತ ಸಂಪತ್ತನ್ನು ಬಹಿರಂಗಗೊಳಿಸಬಹುದು. ಅಮೇಥಿಸ್ಟ್ ಆಭರಣ ಧರಿಸಿ. ತಾತ್ವಿಕ ಗ್ರಂಥ ಓದುವಾಗ ಶ್ರೀಗಂಧ ಧೂಪ ಸುಟ್ಟುಕೊಳ್ಳಿ. ಬಾದಾಮಿ ಮತ್ತು ಖರ್ಜೂರವನ್ನು ಸೇವಿಸಿ. ಬೆಳಿಗ್ಗಿನ ಪ್ರಾರ್ಥನೆ ಸಮಯದಲ್ಲಿ ಈಶಾನ್ಯಕ್ಕೆ ಮುಖ ಮಾಡಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶನಿಯಿಂದ ಆಳಲ್ಪಡುವ ಮಕರ, ಇಂದು ನಿಮ್ಮ ಶಿಸ್ತು, ಜವಾಬ್ದಾರಿ ಮತ್ತು ದೃಢ ಸಂಕಲ್ಪ ಸ್ಪಷ್ಟವಾಗುತ್ತವೆ. ನಿಮ್ಮ ಭೂಮಿಯ ಸ್ವಭಾವವು ತಾಳ್ಮೆ, ಪರಿಶ್ರಮ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆಯಿಂದ ಯಶಸ್ಸಿನತ್ತ ನಿಮ್ಮನ್ನು ಎತ್ತುತ್ತದೆ. ಇಂದಿನ ದಿನಗಳಲ್ಲಿ ಭವ್ಯ ಪ್ರದರ್ಶನಗಳಿಗಿಂತ ಚಿಂತನಾಶೀಲ ಸನ್ನೆಗಳು ಹೆಚ್ಚು ಪ್ರಭಾವಶಾಲಿ. ವೃತ್ತಿಪರ ಸೆಟ್ಟಿಂಗುಗಳಲ್ಲಿ ನಿಜವಾದ ವಿಶ್ವಾಸದ ಮೂಲಕ ಅವಿವಾಹಿತರು ಪಾಲುದಾರರನ್ನು ಆಕರ್ಷಿಸುತ್ತಾರೆ. ಆಳವಾದ ಸಂಭಾಷಣೆಗಳು ಮೇಲ್ಮೈ ಮನೋರಂಜನೆಗಿಂತ ಭಾವನಾತ್ಮಕ ಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಮಂಗಳ ಶಕ್ತಿ ನಿಮ್ಮ ಆಂತರಿಕ ಬಯಕೆಯನ್ನು ಹೆಚ್ಚಿಸುತ್ತದೆ. ನಿಜವಾದ ಬೆಳವಣಿಗೆಯನ್ನು ತಡೆಯುವ ಹಳೆಯ ಮಾದರಿಗಳನ್ನು ಪ್ರಶ್ನಿಸಿ. ಚಂದ್ರನ ಕ್ಷೀಣವ ಹಂತವು ಪರಿಪೂರ್ಣತಾವಾದಿ ಒತ್ತಡಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಬೆಳವಣಿಗೆಗೆ ಅವಕಾಶ ನೀಡಿ. ಸಹಯೋಗಿ ಸಮಸ್ಯೆ ಪರಿಹಾರವು ನಿಮ್ಮ ನಾಯಕತ್ವ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ. ಏಕವ್ಯಕ್ತಿ ಸಾಧನೆಗಳಿಗಿಂತ ತಂಡ ನಿರ್ಮಾಣದತ್ತ ಗಮನಹರಿಸಿ. ನಿಮ್ಮ ಕ್ರಮಬದ್ಧ ವಿಧಾನವು ಸಂಕೀರ್ಣ ಸವಾಲುಗಳನ್ನು ನಿರ್ವಹಣಾ ತಂತ್ರಗಳಾಗಿ ಪರಿವರ್ತಿಸುತ್ತದೆ. ಮನೆಗೆ ಶಾಂತಿ ಮತ್ತು ಮಾನಸಿಕ ಸ್ಪಷ್ಟತೆಗಾಗಿ ರಚನಾತ್ಮಕ ಧ್ಯಾನ ಅಥವಾ ಜರ್ನಲಿಂಗ್ ಪ್ರಯತ್ನಿಸಿ. ಸಾಕಷ್ಟು ಜಲಸಂಚಯನಕ್ಕೆ ಆದ್ಯತೆ ನೀಡಿ ಮತ್ತು ಅತಿಯಾದ ಕೆಫೆನನ್ನು ತವಿಸಿ. ಸಂಜೆ ಸ್ಟ್ರೆಚಿಂಗ್ ರುಟೀನುಗಳು ಸಂಗ್ರಹಿತ ಒತ್ತಡವನ್ನು ಬಿಡುಗಡೆ ಮಾಡುತ್ತವೆ. ಪೀಳಿಗೆಗಳ ದೃಷ್ಟಿಕೋನಗಳ ಘರ್ಷಣೆಗಳ ಸಂದರ್ಭದಲ್ಲಿ ರಾಜತಾಂತ್ರಿಕ ತಾಳ್ಮೆ ಅಗತ್ಯ. ಪರಿಹಾರಗಳನ್ನು ನೀಡುವ ಮೊದಲು ಸಕ್ರಿಯವಾಗಿ ಆಲಿಸಿ. ನಿಮ್ಮ ಪ್ರಾಯೋಗಿಕ ಬುದ್ಧಿವಂತಿಕೆ ಸಹಾನುಭೂತಿಯ ಸಂವಹನದ ಮೂಲಕ ಸೇತುವೆ ನಿರ್ಮಿಸುತ್ತದೆ. ಅದೃಷ್ಟದ ಸಂಖ್ಯೆಗಳು 7, 14, 23 ಮತ್ತು 31. ವೃತ್ತಿಪ್ರಗತಿ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಲ್ಲಿ ಅದೃಷ್ಟ ಮುಗುಳು ನಗುತ್ತದೆ. ಮಂಗಳವಾರ ಸಂಜೆ ದೀರ್ಘಾವಧಿ ಹೂಡಿಕೆ ಅಥವಾ ಹಿಂದಿನ ಸಮರ್ಪಿತ ಪ್ರಯತ್ನಗಳಿಗೆ ಸಕಾರಾತ್ಮಕ ಸುದ್ದಿಗಳನ್ನು ತರುತ್ತದೆ. ಸ್ಥಾನೀಯ ವ್ಯಾಪಾರ ಪ್ರವಾಸಗಳು ಅಥವಾ ಚಿಕ್ಕ ಸಮುದಾಯ ಭೇಟಿಗಳು ಅನಿರೀಕ್ಷಿತ ನೆಟ್ವರ್ಕಿಂಗ್ ಅವಕಾಶಗಳನ್ನು ತರುತ್ತವೆ. ಇಂದು ದೂರದ ಪ್ರವಾಸವನ್ನು ತವಿಸಿ ಮತ್ತು ನಿಮ್ಮ ಸ್ಥಾಪಿತ ನೆಲೆಯ ಹತ್ತಿರವೇ ಉಳಿಯಿರಿ. ಪರಿಹಾರ: ದಟ್ಟ ಹಸಿರು ಬಣ್ಣ ಧರಿಸಿ. ಗ್ರೌಂಡಿಂಗ್ ಶಕ್ತಿಗಾಗಿ ಕಪ್ಪು ಟೂರ್ಮಲಿನ್ ಹಿಡಿಯಿರಿ. ಸಂಜೆ 6 ಗಂಟೆಗೆ ಉತ್ತರಕ್ಕೆ ಮುಖ ಮಾಡಿ ಓಂ ನಮಃ ಶಿವಾಯ 21 ಬಾರಿ ಜಪಿಸಿ. ಇಂದಿನ ನಿಮ್ಮ ದಿನ ಸ್ಥಿರತೆ, ಸ್ಪಷ್ಟತೆ ಮತ್ತು ಪ್ರಾಯೋಗಿಕ ಯಶಸ್ಸಿನಿಂದ ತುಂಬಿರಲಿ. ನಮಸ್ಕಾರ ಕುಂಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಯುರೇನಸ್ನಿಂದ ಆಳಲ್ಪಡುವ ಕುಂಭ,
ಇಂದು ನಿಮ್ಮ ಪ್ರಗತಿಪರ ಚಿಂತನೆ ಮತ್ತು ಮಾನವೀಯ ಆದರ್ಶಗಳು ಹೆಚ್ಚು ಪ್ರಬಲವಾಗಿವೆ. ನಿಮ್ಮ ಸ್ಥಿರ ಗಾಳಿಯ ಸ್ವಭಾವವು ಬೌದ್ಧಿಕ ಆಳವನ್ನು ದೃಢನಿಶ್ಚಯದೊಂದಿಗೆ ಸಂಯೋಜಿಸಿ ಜಗತ್ತಿನಲ್ಲಿ ಸಕಾರಾತ್ಮಕ ಬದಲಾವಣೆಗೆ ದಾರಿ ತೋರಿಸುತ್ತದೆ. ಬೌದ್ಧಿಕ ಸಂಪರ್ಕಗಳು ಇಂದು ಪ್ರಣಯಕ್ಕೆ ಹೊಸ ಆಳವನ್ನು ನೀಡುತ್ತವೆ. ನಿಮ್ಮ ಕನಸುಗಳು ಮತ್ತು ದೃಷ್ಟಿಕೋನಗಳನ್ನು ವಿಶೇಷ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಿ ಅಥವಾ ಆನ್ಲೈನ್ ಸಮುದಾಯಗಳಲ್ಲಿ ಸಮಾನ ಮನಸ್ಸಿನವರನ್ನು ಹುಡುಕಿ. ಅಸಾಂಪ್ರದಾಯಿಕ ಅಭಿವ್ಯಕ್ತಿಗಳು ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಮಂಗಳ ಶಕ್ತಿ ನಿಮ್ಮ ಬಂಡಾಯ ಮನೋಭಾವವನ್ನು ಉತ್ತೇಜಿಸುತ್ತದೆ. ಹಳೆಯ ಮಾದರಿಗಳಿಂದ ಮುಕ್ತರಾಗಲು ಇದು ನಿಮಗೆ ಒತ್ತಾಯಿಸುತ್ತದೆ. ಚಂದ್ರನ ಕ್ಷೀಣಿಸುವ ಹಂತವು ಹಳೆಯ ದ್ವೇಷಗಳನ್ನು ಬಿಡಲು ಮತ್ತು ನವೀಕೃತ ವಿಶ್ವಾಸವನ್ನು ಸ್ವೀಕರಿಸಲು ಸಹಾಯ ಮಾಡುತ್ತದೆ. ಮಂಗಳ ನಿಮ್ಮ ವೃತ್ತಿಪರ ನಾವೀನ್ಯ ವಲಯವನ್ನು ಸಕ್ರಿಯಗೊಳಿಸುತ್ತದೆ. ಕ್ರಾಂತಿಕಾರಿ ವಿಚಾರಗಳು ಸ್ವೀಕರಣೀಯ ಪ್ರೇಕ್ಷಕರನ್ನು ಕಂಡುಕೊಳ್ಳುತ್ತವೆ. ಇಂದು ನಿಮ್ಮ ಮುನ್ನಾಳುವ ಪ್ರಸ್ತಾಪಗಳನ್ನು ಧೈರ್ಯವಾಗಿ ಹಂಚಿಕೊಳ್ಳಿ. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ನೆಟ್ವರ್ಕಿಂಗ್ಗೆ ದಾರಿ ತೆರೆಯುತ್ತವೆ. ಮಾನಸಿಕ ಪ್ರಚೋದನೆ ಇಂದು ನಿಮ್ಮ ವ್ಯವಸ್ಥೆಯನ್ನು ಚೈತನ್ಯಗೊಳಿಸುತ್ತದೆ. ಮೆದುಳಿಗೆ ತರಬೇತಿ ನೀಡುವ ಚಟುವಟಿಕೆಗಳು ಅಥವಾ ಹೊಸ ತಂತ್ರಜ್ಞಾನ ಕಲಿಯಿಕೆ ನಿಮ್ಮ ಮನಸ್ಸನ್ನು ತಾಜಾ ಮಾಡುತ್ತವೆ. ಶೀತ ಒತ್ತಿದ ರಸಗಳು ಮತ್ತು ಎಲೆಕ್ಟ್ರೋಲೈಟ್ ಭರಿತ ಆಹಾರಗಳು ನಿಮ್ಮ ನರಮಂಡಲವನ್ನು ಬೆಂಬಲಿಸುತ್ತವೆ. ಇಂದಿನ ದ್ವೇಷಗಳನ್ನು ಬಿಡಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ. ಇಂದು ಬೇರ್ಪಡಿಗೆ ನಿಮ್ಮ ಭಾವನಾತ್ಮಕ ಸೂಪರ್ ಪವರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸಂಕ್ಲಿಷ್ಟ ಸನ್ನಿವೇಶಗಳಲ್ಲಿ ಸ್ಪಷ್ಟ ದೃಷ್ಟಿಕೋನ ನೀಡುತ್ತದೆ. ವೈಯಕ್ತಿಕ ನಾಟಕದ ಬದಲು ಸೃಜನಶೀಲ ಮತ್ತು ಮಾನವೀಯ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಭಾವನಾತ್ಮಕ ಶಕ್ತಿಯನ್ನು ಹರಿಸಿ. ಅದೃಷ್ಟದ ಸಂಖ್ಯೆಗಳು 11, 27, 34, 49. ತಾಂತ್ರಿಕ ಆವಿಷ್ಕಾರಗಳು, ಗುಂಪು ಸಹಕಾರಗಳು ಮತ್ತು ಮಾನವೀಯ ಕಾರಣಗಳ ಮೂಲಕ ಅದೃಷ್ಟ ಹರಿಯುತ್ತದೆ. ಮಧ್ಯಾಹ್ನ 2ರಿಂದ 4 ಗಂಟೆಯ ಅವಧಿ ಪ್ರಮುಖ ಸಂಭಾಷಣೆಗಳಿಗೆ ವಿಶೇಷ ಮಹತ್ವ ನೀಡುತ್ತದೆ. ಅನಿರೀಕ್ಷಿತ ಅಡ್ಡದಾರಿಗಳು ಆಕರ್ಷಕ ಆವಿಷ್ಕಾರಗಳಿಗೆ ದಾರಿ ತೋರಬಹುದು. ಅಸಾಂಪ್ರದಾಯಿಕ ಮಾರ್ಗಗಳನ್ನು ಅನ್ವೇಷಿಸಿ. ತಂತ್ರಜ್ಞಾನ ಕೇಂದ್ರಗಳು ಅಥವಾ ನವೀನತೆ ಕೇಂದ್ರಗಳಿಗೆ ಸುರುಭೇಟಿ ನಿಮ್ಮ ಕುತೂಹಲವನ್ನು ಪೋಷಿಸುತ್ತದೆ. ಪರಿಹಾರ: ವಿದ್ಯುತ್ ನೀಲಿ ಅಥವಾ ಬೆಳ್ಳಿ ಬಣ್ಣ ಧರಿಸಿ, ಸ್ಪಷ್ಟ ಸ್ಫಟಿಕ ಶಿಲೆಯನ್ನು ಒಯ್ದುಕೊಳ್ಳಿ, ಸೂರ್ಯೋದಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಧ್ಯಾನ ಮಾಡಿ ಮತ್ತು ನವೀನ ಪರಿಹಾರಗಳ ಬೆಳಕನ್ನು ದೃಶ್ಯೀಕರಿಸಿ. ಇಂದು ನಿಮ್ಮ ದಿನ ಸ್ಪಷ್ಟತೆ, ನವೀನತೆ ಮತ್ತು ಮಾನವೀಯ ಪ್ರಭಾವದಿಂದ ತುಂಬಿರಲಿ. ನಮಸ್ಕಾರ ಮೀನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೆಪ್ಟ್ಯೂನ್ ಆಳುವ ಮೀನ, ಇಂದು ನಿಮ್ಮ ಅಂತಃಪ್ರಜ್ಞೆ ಮತ್ತು ಸಹಾನುಭೂತಿ ಹೆಚ್ಚು ಪ್ರಬಲವಾಗಿವೆ. ನಿಮ್ಮ ಕಲಾತ್ಮಕ ಆತ್ಮವು ಜೀವನಕ್ಕೆ ಸೌಂದರ್ಯವನ್ನು ತರಲು ಪ್ರೇರೇಪಿಸುತ್ತದೆ. ಭಾವನಾತ್ಮಕ ಪ್ರವಾಹಗಳು ನಿಮ್ಮ ಸೃಜನಶೀಲತೆಯನ್ನು ಉತ್ತೇಜಿಸುತ್ತವೆ. ಇಂದು ಲಿಖಿತ ಪದಗಳ ಮೂಲಕ ಪ್ರಣಯದ ಸಂವಹನ ಸುಂದರವಾಗಿ ಹರಿಯುತ್ತದೆ. ಪುಸ್ತಕ ಮಳಿಗೆಗಳು ಅಥವಾ ಕಲಿಕಾ ಪರಿಸರಗಳಲ್ಲಿ ಬೌದ್ಧಿಕ ಸಂಪರ್ಕಗಳ ಮೂಲಕ ಅವಿವಾಹಿತರು ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಭವಿಷ್ಯದ ಸಾಹಸಗಳನ್ನು ಒಟ್ಟಿಗೆ ಯೋಜಿಸುವುದರಿಂದ ಪ್ರಯೋಜನ ಪಡೆಯುತ್ತಾರೆ. ಮಂಗಳ ಶಕ್ತಿ ನಿಮ್ಮ ಆಂತರಿಕ ಯೋಧನನ್ನು ಸಕ್ರಿಯಗೊಳಿಸುತ್ತದೆ. ನಿರ್ಧಾರಕ ಕ್ರಮಗಳನ್ನು ತೆಗೆದುಕೊಳ್ಳಲು ಇದು ನಿಮಗೆ ಧೈರ್ಯ ನೀಡುತ್ತದೆ. ದೀರ್ಘಕಾಲ ವಿಳಂಬವಾದ ನಿರ್ಧಾರಗಳಿಗೆ ಈಗ ತಕ್ಷಣ ಗಮನ ಬೇಕು. ನಿಮ್ಮ ಪ್ರವೃತ್ತಿಯನ್ನು ನಂಬಿ ಮತ್ತು ಸ್ಪಷ್ಟ ಯೋಜನೆ ರೂಪಿಸಿ. ಸಹಯೋಗಿ ಯೋಜನೆಗಳ ಮೂಲಕ ನಿಮ್ಮ ನಾಯಕತ್ವ ಗುಣಗಳು ಹೊಳೆಯುತ್ತವೆ. ನಿಮ್ಮ ವಿಭಿನ್ನ ದೃಷ್ಟಿಕೋನವು ಸಂಕೀರ್ಣ ಕೆಲಸದ ಒಗಟುಗಳನ್ನು ಪರಿಹರಿಸುತ್ತದೆ. ನೆಟ್ವರ್ಕಿಂಗ್ ಇವೆಂಟ್ಗಳು ಪ್ರಗತಿಯ ದಾರಿಗಳನ್ನು ತೆರೆಯುತ್ತವೆ. ಆತ್ಮವಿಶ್ವಾಸ ಮತ್ತು ವಿವರವಾದ ಸಂಶೋಧನೆಯೊಂದಿಗೆ ನವೀನ ಇಡಿಯಗಳನ್ನು ಪ್ರಸ್ತುತಪಡಿಸಿ. ಈಜು ಅಥವಾ ನೃತ್ಯದಂತಹ ಲಯಾತ್ಮಕ ಚಟುವಟಿಕೆಗಳು ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಉತ್ತಮ. ಬೆಳಗಿನ ಜಾವದ ಸಮಯದಲ್ಲಿ ನಿಮ್ಮ ಶಕ್ತಿ ಉತ್ಕೃಷ್ಟವಾಗುತ್ತದೆ. ಸ್ನಾಯು ವಿಶ್ರಾಂತಿಗಾಗಿ ಮೆಗ್ನೀಷಿಯಂ ಭರಿತ ಆಹಾರಗಳನ್ನು ಸೇರಿಸಿ. ಸೂರ್ಯಾಸ್ತದ ನಂತರ ಪರೆ ಸಮಯವನ್ನು ಸೀಮಿತಗೊಳಿಸಿ. ಇಂದು ಭಾವನಾತ್ಮಕ ಗಡಿಗಳನ್ನು ಬಲಪಡಿಸುವ ಅಗತ್ಯವಿದೆ. ಇತರರ ಶಕ್ತಿಯನ್ನು ಹೀರಿಕೊಳ್ಳುವ ಬದಲು ಆ ಭಾವನೆಗಳನ್ನು ಸೃಜನಶೀಲ ಅಭಿವ್ಯಕ್ತಿಗೆ ಮಾರ್ಗಧರಿಸಿ. ಕುಟುಂಬ ಸಂವಾದಗಳು ಗುಣಪಡಿಸುವ ಒಳನೋಟಗಳನ್ನು ತರುತ್ತವೆ. ಸೂಕ್ಷ್ಮತೆ ಹೊರಬಂದಾಗ ಗ್ರೌಂಡಿಂಗ್ ತಂತ್ರಗಳನ್ನು ಅಭ್ಯಾಸ ಮಾಡಿ. ಅದೃಷ್ಟ ಸಂಖ್ಯೆಗಳು 7, 16, 23, 41. ಆಂಬರ್ ಮತ್ತು ಸಿಟ್ರಿನ್ ಹರಡುಗಳು ಯಶಸ್ಸನ್ನು ಹೆಚ್ಚಿಸುತ್ತವೆ. ಅತ್ಯುತ್ತಮ ಶುಭ ಸಮಯ ಬೆಳಗ್ಗೆ 10ರಿಂದ 11 ಮತ್ತು ಸಂಜೆ 7ರಿಂದ 8. ಮುಖ್ಯ ನಿರ್ಧಾರಗಳಿಗೆ ಅನುಕೂಲ. ಸ್ಥಳೀಯ ಪ್ರಯಾಣಗಳು ಇಂದು ಅಪರಿಕ್ಷಿತ ಅವಕಾಶಗಳನ್ನು ತರುತ್ತವೆ.
ಗ್ಯಾಲರಿ, ಗ್ರಂಥಾಲಯ ಅಥವಾ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಸಣ್ಣ ಭೇಟಿ ಪರಿಗಣಿಸಿ. ಸಂಜೆಯ ಪ್ರಯಾಣವು ಅನುಕೂಲ ಸಂಪರ್ಕಗಳನ್ನು ನೀಡಬಹುದು. ಪರಿಹಾರ: ಹವಿಳದ ಗುಲಾಬಿ ಬಣ್ಣದ ಬಟ್ಟೆ ಧರಿಸಿ ಬೆಳಗಿನ ಧ್ಯಾನದ ವೇಳೆ